ವೀಕ್ಷಕರೇ, ಹೊಸಕೋಟೆ ಅಂದರೆ ಸಾಕು, ಇಲ್ಲಿ ಬಿರಿಯಾನಿಗೆ ಹೆಚ್ಚು ಫೇಮಸ್ ಆಗಿದೆ. ಹೊಸಕೋಟೆ ಬಿರಿಯಾನಿ ರಾಜ್ಯದೆಲ್ಲೆಡೆ ಅಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಸಹ ಹೆಚ್ಚು ಪ್ರಚಾರ ಪಡೆದುಕೊಂಡಿದೆ. ಅದರಂತೆ ಈಗ ಮತ್ತೊಂದು ಬಿರಿಯಾನಿ ಸೆಂಟರ್ ತಲೆ ಎತ್ತಿದ್ದು, ಇಲ್ಲಿ ನಾಟಿ ಶೈಲಿಯಲ್ಲಿ ಬಿರಿಯಾನಿ, ಮಟನ್, ಮುದ್ದೆ, ಬೋಟಿ, ತಲೆ ಮಾಂಸ, ಕಬಾಬ್ ಸೇರಿದಂತೆ ಎಲ್ಲಾ ರೀತಿಯ ಮಾಂಸಾಹಾರ ಖಾದ್ಯಗಳನ್ನು ಗ್ರಾಹಕರಿಗೆ ವಿತರಣೆ ಮಾಡಲು ರೆಡಿಯಾಗಿದ್ದು, ಪ್ರಾರಂಭವಾದ ಒಂದೇ ದಿನದಲ್ಲಿ ಸಾವಿರಾರು ಗ್ರಾಹಕರು ಇದರ ರುಚಿ ಪಡೆದುಕೊಂಡಿದ್ದಾರೆ. ಹೌದು, ಹೊಸಕೋಟೆ ಕೋಲಾರ ರಸ್ತೆಯ ಹಲಸಹಳ್ಳಿ ಗೇಟ್ ಬಳಿ ನೂತನವಾಗಿ ಪ್ರಾರಂಭವಾಗಿದೆ ತೇಜು ದಮ್ ಬಿರಿಯಾನಿ ಸೆಂಟರ್. ಇಲ್ಲಿ ನಾಟಿ ಶೈಲಿಯಲ್ಲಿ ವಿವಿಧ ರೀತಿಯ ಮಾಂಸಾಹಾರ ಊಟ ತಯಾರಾಗಿದ್ದು, ಇಲ್ಲಿನ ವಿಶೇಷತೆಗಳ ಬಗ್ಗೆ ತೇಜು ಬಿರಿಯಾನಿ ಸೆಂಟರ್ನ ಮಾಲೀಕರಾದ ವೆಂಕಟೇಶ್ ಅವರೇ ತಿಳಿಸಿಕೊಟ್ಟಿದ್ದಾರೆ. ನೀವೇ ಒಮ್ಮೆ ಕೇಳಿ. ನಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು. ಕರ್ನಾಟಕ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಇವತ್ತೇನಂದರೆ ನಾವು ಹೊಸದಾಗಿ ತೇಜು ದಮ್ ಬಿರಿಯಾನಿ ಅಂತ ಹೊಸಕೋಟೆನಲ್ಲಿ ಹಲಸಹಳ್ಳಿ ಗೇಟಲ್ಲಿ ಕೋಲಾರ ರಸ್ತೆಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಜನಗಳು ಬಂದು ಒಂದು ಸತಿ ವಿಸಿಟ್ ಮಾಡಿ ನಮ್ಮ ನಾಟಿ ಸ್ಟೈಲ್, ಪ್ಯೂರ್ ನಾಟಿ ಸ್ಟೈಲ್ ಅನ್ನೋದೇನು ಕಾನ್ಸೆಪ್ಟ್ ನಮ್ಮದಿದೆಯೋ ಆ ಕಾನ್ಸೆಪ್ಟು ನಾವು ಅಳವಡಿಕೆ ಮಾಡ್ತಾ ಇರೋವಂಥದ್ದು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಲು ಆ ಥರ ಪದಾರ್ಥಗಳು ಯಾವುದೇ ರೀತಿ ಯೂಸ್ ಮಾಡಲ್ಲ. ಏನು ಒಂದು ಸತಿ ವಿಸಿಟ್ ಮಾಡಿ ಜನಗಳು ತಿಂದು ಅದ್ರ ಬಗ್ಗೆ ಅವ್ರ ಅಭಿಪ್ರಾಯನ ತಿಳಿಸಿ ನಮ್ಮ ಹತ್ರ ಏನಾದರೂ ಆಲ್ಟರ್ನೇಟಿವ್ ಮಾಡಬೇಕಂತಿದ್ರು ತಿಳಿಸ್ಕೊಡ್ಬೋದು. ನಮ್ಮ ತೇಜು ದಮ್ ಬಿರಿಯಾನಿ ಹೊಸ್ದಾಗಿ ಲಾಂಚ್ ಆಗಿದೆ ಇವತ್ತಿಂದ. ನಾವು ಇಲ್ಲಿ ಇವಾಗ ಮಟನ್ ದಮ್ ಬಿರಿಯಾನಿ ಕೊಡ್ತೀವಿ, ಚಿಕನ್ ದಮ್ ಬಿರಿಯಾನಿ, ಬೋಟಿ ಊಟ, ಮಟನ್ ಊಟ, ತಲೆ ಊಟ ಮತ್ತು ಕಬಾಬು, ಮುದ್ದೆ ಊಟ ಈ ಥರ ಕೊಡ್ತಾಯಿದ್ದೀವಿ ಸದ್ಯಕ್ಕೆ. ಮುಂದೆ ಮೇಲೆ ಇನ್ನೂ ಏನಾದರೂ ಬೇರೆ ಐಟಮ್ಗಳು ಬೇಕಂದರೆ ನೋಡಿ ಜನಗಳ ಅಭಿಪ್ರಾಯ ತಿಳ್ಕೊಂಡು ಏನೇನು ಬೇಕೋ ಆ ರೀತಿ ನಾವು ಮಾಡ್ಕೊಡೋಕ್ಕೆ ಸಿದ್ಧ ಇದ್ದೀವಿ. ಇದು ಬಂದು ಕೋಲಾರ ರಸ್ತೆ ಹಲಸಹಳ್ಳಿ ಗೇಟಲ್ಲಿ ತೇಜು ದಮ್ ಬಿರಿಯಾನಿ ಅಂತ. ಇನ್ನು ಇಲ್ಲಿನ ಬಿರಿಯಾನಿಯನ್ನ ಸವಿದವರು ಹಾಗೂ ಇಲ್ಲಿ ತಯಾರಾದ ಊಟವನ್ನ ತಿಂದಂತಹ ಗ್ರಾಹಕರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಕೇಳೋಣ ಬನ್ನಿ. ಸರ್, ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಇಲ್ಲಿ ಲಾರಿ ಟ್ರಾನ್ಸ್ಪೋರ್ಟ್ ಆಫೀಸರ್ ಹೊಸಕೋಟೆಯಲ್ಲಿ. ನಾವಿಲ್ಲಿ 10 ವರ್ಷದಿಂದ ಹೊಸಕೋಟೆಯಲ್ಲೆಲ್ಲ ಅಂಗಡಿಗಳಲ್ಲಿ ನೋಡಿದ್ದೀವಿ. ರಾಜ್ ಬಿರಿಯಾನಿ, ಮುಳ್ಳಿ ಬಿರಿಯಾನಿ, ಬೇರೆ ಬೇರೆವೆಲ್ಲ ನೋಡಿದ್ದೀವಿ. ಆದರೂ ಇವತ್ತು ತೇಜು ಬಿರಿಯಾನಿ ಅಂತ ಓಪನ್ ಮಾಡಿದಂಥ ಅಡ್ವರ್ಟೈಸ್ಮೆಂಟ್ ಗೊತ್ತಾಯ್ತು, ಅದರಿಂದ ಬಂದಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ತೇಜು ಬಿರಿಯಾನಿ ಅಂತ ಹೊಸ್ದಾಗಿ ಓಪನ್ ಆಗಿದೆ ಅಂತ ನಮ್ಮ ಫ್ರೆಂಡ್ ಹೇಳಿದರು. ಆಫೀಸ್ ಹತ್ರ ಬಂದು ನೋಡೋಣ ಟೇಸ್ಟ್ ಅಂತೇಳಿ ಬಂದ್ವಿ. ಟೇಸ್ಟು ತುಂಬ ಚೆನ್ನಾಗಿದೆ. ಮತ್ತು ಬಿರಿಯಾನಿ ನಾವು ಹೊಸಕೋಟೆಯಲ್ಲಿ ಎಲ್ಲ ಕಡೆ 5-6 ಬಿರಿಯಾನಿನೆಲ್ಲ ತಿಂದಿದ್ದೀವಿ. ಇಲ್ಲೂ ಅದಕ್ಕಿಂತ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಿರಿಯಾನಿ ಸೂಪರಾಗಿದೆ, ಮಟನ್ ಸಾರು ಸೂಪರಾಗಿದೆ. ನಮ್ಮ ಹೆಸರು ಪವಿತ್ರ, ನಾವು ದೇವನಹಳ್ಳಿಯಿಂದ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟೆ ಬಂದಿದ್ದೀವಿ ಸರ್. ತೇಜು ಬಿರಿಯಾನಿ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. 100% ಕೊಡ್ಬೋದು ಸರ್. ಬಿರಿಯಾನಿ ಮಾತ್ರ ಸೂಪರಾಗಿದೆ. ಆನಂದ್ ಬಿರಿಯಾನಿಗಿಂತ ಚೆನ್ನಾಗಿದೆ ತೇಜು ಬಿರಿಯಾನಿ. ಇವಾಗ ಬಂದು ನಾವು ಟೇಸ್ಟ್ ಮಾಡಿದ್ದೀರಿ. ಬೋಟಿ ಟೇಸ್ಟ್ ಮಾಡಿದರೆ, ಬಿರಿಯಾನಿ ತೊಗೊಂಡಿದ್ದೀರಿ, ಮಟನ್ ಬಿರಿಯಾನಿ, ಮಟನ್ ಇದು ಗ್ರೇವಿ ಎಲ್ಲ ಚೆನ್ನಾಗಿದೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಬೆಂಗಳೂರಿಂದ ಬಂದಿರೋದು, ಫಸ್ಟ್ ಈ ರೋಡಿಗೆ ಬರ್ತಾ ಇರೋದು. ನಾವು ಜನ ನೋಡ್ಬಿಟ್ಟು ಹೇಗಿದೆ ನೋಡೋಣ ಅಂತ ಒಳಗಡೆ ಬಂದಿದ್ದೀವಿ. ಒಟ್ಟಾರೆ ಹೊಸಕೋಟೆ ಭಾಗದಲ್ಲಿ ಮತ್ತೊಂದು ಬಿರಿಯಾನಿ ಸೆಂಟರ್ ತಲೆ ಎತ್ತಿದ್ದು, ಇದನ್ನ ಗ್ರಾಹಕರು ಎಷ್ಟರ ಮಟ್ಟಿಗೆ ಸ್ವೀಕರಿಸುತ್ತಾರೆ ಕಾದು ನೋಡೋಣ.